ಸುಂದರವಾದ, ನಯವಾದ, ಕೋಮಲವಾದ ತ್ವಚೆಯನ್ನು ಪಡೆಯುವ ಆಸೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಸರ್ವೇ ಸಾಮಾನ್ಯ. ಈ ಒಂದು ತ್ವಚೆಯನ್ನು ಪಡೆಯಲು ಒಂದು ಫೇಸ್ ಪ್ಯಾಕನ್ನು ಮಾಡುವಂತಹ ಸರಳ ವಿಧಾನವನ್ನು ನೋಡೋಣ. ಈ ಒಂದು ಫೇಸ್ ಪ್ಯಾಕನ್ನು ಮಾಡಿಕೊಂಡು ನಾವು ಮನೆಯಲ್ಲಿಯೇ ಫೇಸ್ ಪ್ಯಾಕ್ನ ಮಾಡಿಕೊಳ್ಳುತ್ತಾ ಬಂದರೆ ತ್ವಚೆಯಲ್ಲಿ ಅಂದವನ್ನು ನಾವು ಕಾಣಬಹುದು. ಅದೇ ರೀತಿ ತ್ವಚೆಯಲ್ಲಿ ಒಂದು ಹೊಳಪನ್ನು ಸಹ ಈ ಒಂದು ಫೇಸ್ ಪ್ಯಾಕ್ನಿಂದ ನಾವು ಪಡೆಯಬಹುದು. ಈ ಒಂದು ಫೇಸ್ ಪ್ಯಾಕ್ನ ಮಾಡುವಂತಹ ಸರಳವಾದ ಸುಲಭವಾದ ವಿಧಾನವನ್ನು ನೋಡೋಣ ಮತ್ತು ಇದರಿಂದ ನಮ್ಮ ತ್ವಚೆಯ ಅಂದವನ್ನು ಹೆಚ್ಚಿಸಿಕೊಳ್ಳುವುದನ್ನು ಸಹ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಕಡಲೆಬೇಳೆ, 1 ಕಪ್ನಷ್ಟು ಮಸೂರ್ ದಾಲ್ ಕೆಂಪು ಬೇಳೆ, 1 ಕಪ್ನಷ್ಟು ಹೆಸರು ಕಾಳು, 1 ಕಪ್ನಷ್ಟು ಅಕ್ಕಿ. ಇಷ್ಟನ್ನು ಸಹ 4 ಸಹ 1 ಕಪ್ನಲ್ಲಿ ಸಮ ಪ್ರಮಾಣವಾಗಿ ತೆಗೆದುಕೊಳ್ಳಬೇಕು. ಇದೇ ಕಪ್ನಲ್ಲಿ 1/4 ಕಪ್ನಷ್ಟು ಓಟ್ಸನ್ನು ನಾವು ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ 15ರಿಂದ 20 ಬಾದಾಮಿಗಳನ್ನು ಸಹ ಸೇರಿಸಿಕೊಳ್ಳಬೇಕು. ಇಷ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ಅನಂತರ ಇದನ್ನು ಮಿಕ್ಸಿಯ ಜಾರ್ನಲ್ಲಿ ಹಾಕಿಕೊಂಡು ಪೌಡರ್ ಆಗಿ ಮಾಡಿಕೊಳ್ಳಬೇಕು. ಈ ರೀತಿ ಮಾಡಿಕೊಂಡಂತಹ ಪೌಡರನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಬೇಕು. ಅನಂತರ ಇದಕ್ಕೆ 1 ಕಪ್ನಷ್ಟು ಮುಲ್ತಾನಿ ಮಟ್ಟಿಯನ್ನು ಸೇರಿಸಿಕೊಳ್ಳಬೇಕು. ನಾವು ಮೊದಲಿಗೆ ತೆಗೆದುಕೊಂಡಂತಹ ಕಪ್ನಲ್ಲಿಯೇ ಈ ಒಂದು ಮುಲ್ತಾನಿ ಮಟ್ಟಿಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿಕೊಳ್ಳಬೇಕು. 2 ಸ್ಪೂನ್ನಷ್ಟು ಕಸ್ತೂರಿ ಅರಿಶಿಣವನ್ನು ಇದಕ್ಕೆ ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಒಂದು ಮಿಶ್ರಣವನ್ನು ನಾವು ತೆಗೆದುಕೊಂಡು ಫೇಸ್ ಪ್ಯಾಕನ್ನು ಮಾಡಿಕೊಳ್ಳಬೇಕು. ಈ ರೀತಿ ತಯಾರಿಸಿಕೊಂಡಂತಹ ಈ ಒಂದು ಹಿಟ್ಟನ್ನು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಟುಕೊಳ್ಳಬಹುದು. 3ರಿಂದ 4 ತಿಂಗಳವರೆಗೂ ಈ ಒಂದು ಪೌಡರನ್ನು ನಾವು ಬಳಸಿಕೊಳ್ಳಬಹುದು. ಅದೇ ರೀತಿ ನಾವು ಪಾರ್ಟಿಗೆ, ಫಂಕ್ಷನ್ಗೆ ಹೋಗೋದಕ್ಕೂ ಮುನ್ನ ನಮ್ಮ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಈ ಒಂದು ಫೇಸ್ ಪೌಡರನ್ನು ಬಳಸಿಕೊಂಡು ಒಂದು ಸರಳವಾದ ಫೇಸ್ ಪ್ಯಾಕನ್ನು ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಬಹುದು. ಈ ಫೇಸ್ ಪ್ಯಾಕ್ನ ಮಾಡಲಿಕ್ಕೆ ನಮಗೆ 2 ಸ್ಪೂನ್ನಷ್ಟು ಪೌಡರನ್ನು ತೆಗೆದುಕೊಳ್ಳಬೇಕು. ಅನಂತರ ನಮಗೆ ರೋಸ್ ವಾಟರ್ ಅನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ಡ್ರೈ ಸ್ಕಿನ್ ಇದ್ದವರು ಹಾಲನ್ನು ತೆಗೆದುಕೊಳ್ಳಿ. ಅದೇ ರೀತಿ ಆಯಿಲ್ ಸ್ಕಿನ್ ಇದ್ದವರು ಮೊಸರನ್ನು ಸೇರಿಸಿಕೊಂಡು ಈ ಒಂದು ಫೇಸ್ ಪ್ಯಾಕನ್ನು ತಯಾರಿಸಿಕೊಳ್ಳಬಹುದು. ಈ ರೀತಿ ತಯಾರಿಸಿಕೊಂಡಂತಹ ಫೇಸ್ ಪ್ಯಾಕನ್ನು ನಮ್ಮ ಮುಖದ ಎಲ್ಲ ಭಾಗಕ್ಕೂ ಸಮ ಪ್ರಮಾಣದಲ್ಲಿ ಹಚ್ಚಿಕೊಳ್ಳಬೇಕು. ಈ ರೀತಿ ನಾವು ಹಚ್ಚಿಕೊಂಡಂತಹ ಈ ಒಂದು ಫೇಸ್ ಪ್ಯಾಕನ್ನು 10ರಿಂದ 15 ನಿಮಿಷಗಳ ಕಾಲ ಬಿಡಬೇಕು. ಡ್ರೈ ಸ್ಕಿನ್ ಇದ್ದವರು 15 ನಿಮಿಷಗಳ ಕಾಲ ಬಿಡಬೇಕು. ಆಯಿಲ್ ಸ್ಕಿನ್ ಇದ್ದವರು 10 ನಿಮಿಷಗಳ ಕಾಲ ಬಿಟ್ಟು ಅನಂತರ ಮುಖವನ್ನು ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ತೊಳೆಯಬೇಕು. ಈ ರೀತಿ ತಯಾರಿಸಿಕೊಂಡಂತಹ ಫೇಸ್ ಪ್ಯಾಕ್ನಿಂದ ನಮಗೆ ಸನ್ ಟ್ಯಾನ್ ಅನ್ನು ಕಡಿಮೆ ಮಾಡಿಕೊಳ್ಳಬಹುದು. ಅದೇ ರೀತಿ ಮುಖದಲ್ಲಿ ಕಂಡುಬರುವಂತಹ ಪಿಂಪಲ್ಸ್ ಅನ್ನು ಕಡಿಮೆ ಮಾಡಬಹುದು ಮತ್ತು ಡಾರ್ಕ್ ಸರ್ಕಲ್ ಅನ್ನು ಕಡಿಮೆ ಮಾಡಬಹುದು. ತ್ವಚೆಯ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.